ಎರಡಿಗೂ ನಮಸ್ತೆ. ರಾತ್ರಿ ನೈಟಲ್ಲಿ ಆಟೋ ಡ್ಯೂಟಿ ಮಾಡ್ತಾಯಿದ್ದೀರಾ, ಟೂ ವೀಲರಲ್ಲಿ ಸ್ವಿಗ್ಗಿ ಝೊಮೊಟೊ ಎಲ್ಲ ಮಾಡ್ತಾಯಿದ್ದೀರಾ, ದಯವಿಟ್ಟು ನಿಮ್ಮ ಗಾಡಿ ಬಗ್ಗೆ ಹುಷಾರಾಗಿ. ನಾನು ನನ್ನ ಗಾಡಿ ಗ್ರೀಸ್ ಹಾಕ್ಸ್ತಾಯಿದ್ದೆ. ಆಗ ಒಬ್ಬ ಡ್ರೈವರ್ ನನಗೆ ಹೇಳಿದ್ದು ಈ ವಿಷಯ. ಏನಪ್ಪ ಅಂದರೆ ಮಳೆ ಬರ್ತಾಯಿತ್ತಂತೆ, ಸುಮಾರು 11:15 ರಾತ್ರಿ ಟೈಮಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸೋರೆ. ಅಂದರೆ ಮರಗಳು ಇಲ್ದಿರೋ ಜಾಗ ನೋಡ್ಬಿಟ್ಟು, ಗಾಡಿಗಳು ಓಡಾಡೋ ಜಾಗ ನೋಡ್ಬಿಟ್ಟು ಗಾಡಿ ನಿಲ್ಲಿಸೋರೆ. ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗೋರೆ ಕಾಫಿ ಕುಡಿಯೋಕ್ಕೆ. ಅಲ್ಲಿಂದ ಒಂದು 2 ರೋಡು. ಅಂದರೆ ಅಲ್ಲಿ ಗೊತ್ತಲ್ಲ, ಮಳೆ ಅಂದರೆ ಮರಗಳು ಇರ್ತವೆ, ಮರಗಳು ಬಿದ್ದೋಗ್ಬೋದು ಯಾವ ಟೈಮ್ ಬೇಕಾದ್ರು. ನೈಟ್ ಟೈಮಲ್ಲಿ ರೋಡ್ ಸೈಡ್ ನಿಲ್ಲಿಸ್ತಾರೆ, ಗಾಡಿಗಳು ಹೊಡ್ಕೊಂಡು ಹೋಗ್ಬಿಡ್ತವೆ. ಈ ಹುಷಾರಾಗಲಿ ಅಂತ ಗಾಡಿನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕಾಫಿ ಕುಡ್ಕೊಂಬರಕ್ಕೆ ಹೋಗೋರೆ. ಕಾಫಿ ಕುಡ್ಕೊಂಬರೋಷ್ಟರಲ್ಲಿ ಗಾಡಿ ಇಲ್ಲ, ಆಟೋ ಇಲ್ಲ, ಮಾಯ. ಫುಲ್ ಶಾಕಾಗಿ ಓಡಾಡಿ ತಿರುಗಾಡಿ ಸ್ವಲ್ಪ ಕೂಗಾಡಿ ಅಲ್ಲಿ ವಿಚಾರಿಸ್ಬೋದು, ಆಟೋನೇ ಇಲ್ಲ. ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟವ್ರಂತೆ, ಏನಾಯಿತು ನನಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ದೇನು ಗೊತ್ತಾ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾರೋ ಇಬ್ಬರು ಅಂದರೆ ಕಳ್ಳರು ಬರೋದು ಆಟೋದಂತೆ. ಇವಾಗ ಟೂ ವೀಲರ್ ಕತೆಗೆ ಟೂ ವೀಲರೇ ಬರೋದು. ನೀವು ಸ್ವಿಗ್ಗಿ ಮಾಡ್ತಾಯಿರ್ತೀರ, ಝೊಮೊಟೊ ಮಾಡ್ತಾಯಿರ್ತೀರ, ಗಾಡಿಯಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗ್ತೀರಾ, ದಯವಿಟ್ಟು ಹುಷಾರಾಗಿ ಬಿಟ್ಬಿಟ್ಟು ಹೋಗ್ಬಿಡಿ. ಆ ರೀತಿ ನಮ್ಮ ಕಣ್ಣು ಕಾಣಬೇಕು ಗಾಡಿ. ಅಂಥ ಜಾಗದಲ್ಲಿ ಗಾಡಿ ಹಾಕಿ ಟೀ ಕುಡೀರಿ, ಇಲ್ಲ ಅಂಥ ಜಾಗದಲ್ಲೇ ಊಟ ಮಾಡಿ. ಇಬ್ಬರು ಬಂದವರು ಅಂತ ಆಟೋ ಡ್ರೈವರು, ಪೊಲೀಸವ್ರು ಹೇಳಿದ್ದು ಅವರಿಗೆ. ಇಬ್ಬರು ಆಟೋ ಡ್ರೈವರು ಅಂದರೆ ಒಬ್ಬ ಆಟೋದಲ್ಲೇ ಬರೋದು. ಈ ರೀತಿ ಏನಾರು ಆಟೋ ನಿಂತಿದ್ರೆ ಅವರಲ್ಲೇ ಒಬ್ಬ ಥ್ರೋ ಮಾಡಿಸ್ಕೊಂಡು ಹೋಗೋದು ಆಟೋನ. ಲಾಕ್ ಮಾಡಿಲ್ಲ ಅಂದ್ಕೊಂಡು ಮುಂದೆ ಇಬ್ಬರು ಬರ್ತಾರೆ, ಒಬ್ಬ ಕುತ್ಕೋತಾನೆ ಈ ಆಟೋದಲ್ಲಿ, ಇನ್ನೊಬ್ಬ ಥ್ರೋ ಮಾಡ್ಕೊಂಡು ಹೋಗ್ತಾನೆ ಆಟೋ. ಈ ರೀತಿ ಸುಮಾರು 20ರಿಂದ 25 ಆಟೋ ಕಳ್ತನ ಆಗಿರೋದು. ಬರೀ ಆಟೋನೇ ಅಲ್ಲ, ಟೂ ವೀಲರ್ ಈ ರೀತಿ ಆಗುತ್ತೆ. ದಯವಿಟ್ಟು ರಾತ್ರಿ ಟೈಮಲ್ಲಿ ಏನೇ ಟೈಮ್ ಆಗಲಿ ಗಾಡಿನ ಒಂದು ಕಡೆ ಬಿಟ್ಬಿಟ್ಟು ಸೈಡ್ ಲಾಕ್ ಹಾಕ್ದೇನೆ ದೂರ ಹೋಗೋದು. ಸೈಡ್ ಲಾಕು ಡೇಂಜರೇ, ಅದು ಹಾಕಿದ್ರೆ ಏನು ಸೇಫ್ ಅಂತ ಇಲ್ಲ, ಅದು ಕಿತ್ಬಿಡ್ತಾರೆ. ಆದಷ್ಟು ನಿಮ್ಮ ಕಣ್ಮುಂದೆ ಹಾಕ್ಕೊಳ್ಳಿ ಗಾಡಿನ. ಒಂದು ಹೋಟ್ಲಿಗೆ ಊಟ ಮಾಡ್ತೀವಿ, ಅಲ್ಲೆಲ್ಲ ಹಾಕ್ಬಿಟ್ಟು ಹೋಗೋದು. ಯಾರೋ ಸಿಗ್ತಾ ಫ್ರೆಂಡ್ಸು ಒಂದು ಕಡೆ ನಿಲ್ಲಿಸ್ಬಿಟ್ಟು ಹೋಗ್ತೀವಿ, ಬೇಡ ನಿಲ್ಲಿಸ್ಬೇಕಾರೆ ಕ್ಯಾಮ್ರಾ ಎಲ್ಲ ಆಯ್ತಾ, ಸೇಫ್ ಆ ಜಾಗ ಇದು, ಆ ಜಾಗ ನೋಡ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ. ಯಾಕಂದರೆ ದುಡಿಯೋ ಆಟ ಇದು, ದುಡಿಮೆ ಕೊಡೋವಂಥದ್ದು. ಇವಾಗ ಗಾಡಿ ಹೋಗ್ಬಿಟ್ರೆ ಜೀವನನೇ ಹೋದಂಗೆ. ದಯವಿಟ್ಟು ಅವ್ರು ಹೇಳಿದ್ದು ಅವ್ರು ಒಳ್ಳೇದಾಗಲಿ, ಅವ್ರು ತಿಳಿಸಿದ ಈ ವಿಷಯ. ನೀವು ಹುಷಾರಾಗಿ, ಎಲ್ಲ ಗಾಡಿ ಇರೋರು ಹುಷಾರಾಗಿ ಗಾಡಿ ನಿಲ್ಲಿಸ್ಬೇಕಾದ್ರೆ ಕ್ಯಾಮ್ರಾ, ಸೇಫ್ಟಿ, ಜನ ಇರೋ ಜಾಗ ನಿಲ್ಲಿಸ್ಬಿಟ್ಟೋಗಿ. ಮುಖ್ಯವಾಗಿ ನಮ್ಮ ಕಣ್ಮುಂದೆ ಕಾಣಬೇಕು ಅಂಥ ಜಾಗ ನಿಲ್ಲಿಸ್ಬಿಟ್ಟು ಹುಷಾರಾಗಿ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ.